ನಮಸ್ಕಾರ ಸ್ನೇಹಿತರೆ, ನನ್ನ ಫಸ್ಟ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ, ನನ್ನ ಮೊದಲನೇ ವಿಡಿಯೋ. ನಾನು ಟೆಕ್ನಿಕಲ್ ಆಗಿ ಏನಾದರೂ ಒಂದು ವಿಡಿಯೋಸ್ ಮಾಡಬೇಕು ಅಂತ ಇದ್ದೀನಿ, ಹಾಗೆ ಡೈಲಿ ಬ್ಲಾಗ್ಸ್ ಕೂಡ ಮಾಡಬೇಕು ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಅನ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದ್ಬಿಟ್ಟು ಕನ್ನಡ ಕ್ರಿಯೇಟಿವ್ ಬ್ಲಾಗ್. ಗೊತ್ತಿಲ್ಲ ಯಾಕಂತ ಆ ಥಾಟ್ ಬಂತು, ಅದಕ್ಕೋಸ್ಕರ ಅದನ್ನೇ ಇಟ್ಕೊಂಡೆ. ಸ್ವಲ್ಪ ಮಾತಾಡಕ್ಕೆ ಮುಜುಗರ ಆಗ್ತಾ ಇದೆ, ಪರವಾಗಿಲ್ಲ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಫಸ್ಟ್ ವಿಡಿಯೋ ಜನ ಹೇಗ್ ರಿಯಾಕ್ಟ್ ಆಗ್ತಾರೆ ಅನ್ನೋ ಗೊತ್ತಿಲ್ಲ. ಇಲ್ಲಿ ಟ್ರೋಲ್ ಗೀಲ್ ಮಾಡ್ಬಿಡ್ತಾರೆ ಅದೇನು ಕೂಡ ಭಯ ಒಂದಿದೆ. ಮುಂದೆ ಹೋಗ್ತಾ ಹೋಗ್ತಾ ಟ್ರೋಲ್ ಏನಾರ ಮಾಡ್ಬಿಡ್ತಾರೆ ಅನ್ನೋ ಭಯ. ಇಟ್ಸ್ ಓಕೆ ಬಟ್ ಏನಾದ್ರೂ ಒಂದು ಮಾಡ್ಬೇಕಾದ್ರೆ ಸ್ವಲ್ಪ ಮುಜುಗರ ಇದ್ದಿದ್ದೇನೆ. ಸೊ ಈ ಇಂಟ್ರೊಡಕ್ಷನ್ ವಿಡಿಯೋನ ಬರೀ ಇಂಟ್ರೊಡಕ್ಷನ್ ಆಗಿ ಮಾಡೋದಕ್ಕೇನೆ ಅಷ್ಟೊಂದು ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ನಮ್ಮೂರಲ್ಲಿ ಒಂದು ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ ಇದೆ, ಅಲ್ಲಿಗೆ ಬಂದಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಕರ್ನಾಟಕದಲ್ಲಿರೋರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ ಅಂದ್ರೆ ಯಾವುದು ಅಂತ. ಪ್ರಸಿದ್ಧವಾಗಿರೋದು ಹುಬ್ಬಳ್ಳಿಯಲ್ಲಿದೆ, ಹಾಗೆ ಕೂಡ ನಮ್ಮೂರಲ್ಲಿ ಒಂದು ಸಣ್ಣದಾಗಿದೆ. ನಮ್ಮೂರ ಹೆಸರು ಬಂದು ಕಂಡೇರಾಯನಹಳ್ಳಿ ಅಂತ, ರಾಣೆಬೆನ್ನೂರು ತಾಲೂಕು. ಇಲ್ಲಿ ಕೂಡ ಒಂದು ತುಂಬಾ ದೊಡ್ಡದಾಗಿ ವಿಶಾಲವಾಗಿ ಒಂದು ಸಿದ್ಧಾರೂಢ ಸ್ವಾಮಿ ಮಠ ಇದೆ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಜಸ್ಟ್ ಇದನ್ನ ಇಂಟ್ರೊಡಕ್ಷನ್ ವಿಡಿಯೋ ಮಾಡಕ್ಕಾಗದೆ ಅದಕ್ಕೋಸ್ಕರನೇ ಇದನ್ನ ಮಾಡ್ದಾಗುತ್ತೆ, ವಿಡಿಯೋ ಮಾಡ್ದಾಗುತ್ತೆ. ಬಟ್ ಈ ಸ್ವಾಮಿ ಮಠವನ್ನು ತೋರಿಸೋದ್ರಿಂದ ಇಂಟ್ರೊಡಕ್ಷನ್ ವಿಡಿಯೋ ಆಗಲ್ಲ ಅನ್ಕೊಂಡು ಅದನ್ನು ತೋರ್ಸಕ್ ಹೊರಟಿದ್ದೀನಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರ್ಲಿ. ಸಪೋರ್ಟ್ ಮಾಡ್ತಾ ಇರಿ ಯಾವತ್ತಿಗೂ. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಬಿಡ್ಬೇಕು ಅನ್ಕೊಂಡಿದ್ದೀನಿ. ನೋಡೋಣ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಹೇಗ್ ಮಾತಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಬಟ್ ನಿಮ್ ಪ್ರೀತಿ, ನಿಮ್ ಪ್ರೋತ್ಸಾಹ ನನ್ನ ಮೇಲೆ ಯಾವತ್ತಿಗೂ ಇರ್ಲಿ. ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿದ್ಧಾರೂಢ ಮಠನ ಮೇಲಿಂದ ಕ್ಯಾಪ್ಚರ್ ಮಾಡಕ್ ಹೋಗ್ತಾ ಇದೀವಿ. ಮೇಲಿಂದ ಅಂದ್ರೆ ಇಲ್ಲೊಂದು ಸಣ್ಣದಾಗಿ ಗುಡ್ಡ ಇದೆ, ಆ ಗುಡ್ಡ ಹತ್ತಾ ಇದೀವಿ. ಈವ್ನಿಂಗ್ ಟೈಮು ನೇಚರ್ ಚೆನ್ನಾಗಿ ಬರುತ್ತೆ, ಹಾಗೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂತ ಹೇಳಿ ಮೇಲೆ ಹತ್ತುತ್ತಾ ಇದೀವಿ. ಏನು ಶಿವನಾಗ ಅಂತ ಹೇಳಿ, ನೀನು ಕೂಡ ನನ್ನ ಫ್ರೆಂಡ್, ಇವನ್ ಕಿಶೋರ, ನಾವು ಮೂವರು ಅವಳು ಜೊತೆ ಇರ್ತೀವಿ. ಮೇಲೆ ಹೋಗ್ತಾ ಇದೀವಿ, ಮೇಲೆ ಹೋಗಿ ತೋರಿಸ್ತೀವಿ. ಇದು ಮಠ. ಗಿಡ ಮರ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಮುಂಚೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲೆಲ್ಲ ಮರೆ ಮಾಚಿದೆ ಎಲ್ಲ. ಓಕೆ, ಪರವಾಗಿಲ್ಲ, ಕೆಳಗಡೆನೆ ತೋರಿಸ್ತೀನಿ ನಿಮ್ಗೆ. ಈ ಸುತ್ತ ಇದು ನಮ್ಮೂರು, ಇದು ನಮ್ಮೂರು ತಾಂಡ. ಇಲ್ಲಿ ಬಿರ್ಲಾ ಫ್ಯಾಕ್ಟ್ರಿ ಇದೆ, ಆದಿತ್ಯ ಬಿರ್ಲಾ. ಸ್ವಲ್ಪ ಕಾಣಿಸುತ್ತೆ ಅನ್ಕೊಂಡಿದ್ದೀನಿ, ಅಷ್ಟು ಜೂಮ್ ಆಗಲ್ಲ. ಇನ್ನೊಂದಿನ ಕ್ಲಿಯರ್ ಆಗಿ ತೋರಿಸ್ತೀನಿ. ಇವಾಗ ಸ್ವಲ್ಪ ಈ ಕಡೆ ತೋರಿಸ್ತೀನಿ. ಸುತ್ತ ಕಾಡು, ಮತ್ತೆ ಆ ಬೆಟ್ಟ ಗುಡ್ಡ ಎಲ್ಲ ಆ ಕಡೆ ಹೋದ್ರೆ ಆ ಕಡೆ ಮತ್ತೆ ಬೇರೆ ಊರಿದೆ. ಇಲ್ಲಿ ಸುತ್ತ ಕಾಡು. ಅಲ್ಲಿ ಒಂದು ಕೆರೆ ಇದೆ, ಇಲ್ಲಿಂದ ಒಂದು ಸ್ವಲ್ಪ ದೂರ. ಅದನ್ನ ಯಾವತ್ತಾದ್ರೂ ಒಂದಿನ ಸಪರೇಟ್ ಆಗಿ ಮತ್ತೆ ತೋರಿಸ್ತೀನಿ. ಮುಂಚೆ ಇಲ್ಲೆಲ್ಲ ಹಸು ಬಿಟ್ಕೊಂಡು ಮೇಯ್ಸಕ್ ಬರ್ತಿದ್ದು ಚಿಕ್ಕವರಿದ್ದಾಗ. ಈ ಗುಡ್ಡದ ಹೆಸರು ಗೂಗಿ ಗುಡ್ಡ ಅಂತ. ಇನ್ನೊಂದಿದೆ ಇಲ್ಲಿ ಬೆಟ್ಟ. ಇಲ್ಲಿ ಪ್ರತಿ ಶ್ರಾವಣದ ಕೊನೆ ಸೋಮವಾರ ನಾವು ಈ ಬೆಟ್ಟಕ್ಕೆ ಹೋಗ್ತೀವಿ. ಆಕ್ಚುಲಿ ಈ ಬೆಟ್ಟ ನಮ್ಮೂರಿಗೆ ಸಂಬಂಧಪಟ್ಟದ್ದಲ್ಲ, ಇದು ಐರಣಿಗೆ ಸಂಬಂಧಪಟ್ಟಿದ್ದು. ಐರಣಿ ಅಂತ ನಮ್ಮೂರ ಪಕ್ಕದಲ್ಲೇ ಇದೆ, ತುಂಬಾ ದೊಡ್ಡದಿದೆ. ಸಪರೇಟ್ ಆಗಿ ಇದ್ರದ್ದೇ ಒಂದು ವಿಡಿಯೋನ ಮುಂದೆ ಒಂದು ಮಾಡೋಣ ಅನ್ಕೊಂಡಿದೀನಿ. ತುಂಬಾ ದೊಡ್ಡದಿದೆ. ಇಲ್ಲಿ ಸ್ವಲ್ಪ ಹಾಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಏನ್ ತೋರ್ಸಕ್ಕೆ? ಏನಾದ್ರು ಮಾತಾಡಲಿ, ಏನಾದ್ರು ಹೇಳ ನನ್ನ ಚಾನಲ್ಗೆ. ನಾಚ್ಕೊಂತ ಇದ್ದಾನ ಅವನು. ಇದು ಇಷ್ಟು ವೆದರ್ ಯಾಕೆ ಇಷ್ಟು ಇದು ಹೊಗೆ ತರ ಕಾಣಿಸ್ತಾ ಇದೆ? ಮುಂಚೆ ನಾವು ಚಿಕ್ಕವರಿದ್ದಾಗೆಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತಲ್ಲ ಶಿವನಾಗ. ಈಗ ಸಣ್ಣರಿದ್ದಾಗೆಲ್ಲ ಇಲ್ಲಿ ಗುಡ್ಡ ಹತ್ತೀವಲ್ಲ, ಅವಾಗೆಲ್ಲ ಎಷ್ಟು ಕ್ಲಿಯರ್ ಕಾಣೋದು. ಪೂರ್ತಿ ಸುತ್ತಲಿಗೆ ಇರೋ ಊರೆಲ್ಲ ಕ್ಲಿಯರ್ ಆಗಿ ಕಾಣವು. ದಾರಿ ಇಲ್ಲ. ಈಗಂತ್ರ ಸದ್ಯಕ್ಕೆ ಬಹಳ ಪೊಲ್ಯೂಷನ್ ಆಗಿದೆ.
ದಾರಿ ಇಲ್ಲ, ಕಾಲಲ್ಲಿ ಚಪ್ಪಲಿ ಬೇರೆ ಇಲ್ಲ, ಸುಮ್ಮನೆ ನಡೀತಾ ಇದೀವಿ. ನಾವ್ ಇವಾಗ ಮಾತಾಡಿದ್ದು ಇದೆ. ತುಂಬಾ ಒದೆ ತರ ಕಾಣಿಸ್ತಾ ಇದೆ, ಯಾಕೋ ಏನೋ ಗೊತ್ತಿಲ್ಲ. ಅದು ಆದಿತ್ಯ ಬಿರ್ಲಾ ಅಲ್ಲೊಂದಿದೆ, ಅದರದ್ದು ಮೇ ಬಿ ಆಗಿರ್ಬೋದು. ಬಟ್ ಇತ್ತೀಚೆಗೆ ತುಂಬಾ ಬರ್ತಾ ಬರ್ತಾ ಈ ತರ ಆಗ್ತಾ ಇದೆ. ಪೊಲ್ಯೂಷನ್ ಅಥವಾ ಇವಾಗ ಈವ್ನಿಂಗ್ ಟೈಮಲ್ಲಿ ಮಂಜು ಬೀಳುತ್ತೋ ಗೊತ್ತಿಲ್ಲ. ಏನ್ ಈಗಿನ ವಾತಾವರಣ ಪೊಲ್ಯೂಷನ್ ಅನ್ಕೊಂಡಿದ್ದೀನಿ ನಾನು. ಇಲ್ಲ ಈಗಿನ ವಾತಾವರಣ, ಇವಾಗ ವಾತಾವರಣ ಎಲ್ಲಿ ಇಳಿಯೋದು, ಏನ್ ಮಾಡೋದು? ಮತ್ತೆ ಯಾವಾಗಾದ್ರೂ ನೀಟಾಗಿ ಮತ್ ಅಮ್ಮ ಇಳಿತೀಯಪ್ಪ ಇಲ್ಲಿ? ಹೇಳ್ಬಾರ್ದು ಬ್ರೋ, ನೀನು ನಾನು ಇಳಿತೀನಿ. ಫೈನಲಿ ನಾವು ಕೆಳಗಡೆ ಬಂದಾಯ್ತು. ಇನ್ನೇನಿದ್ರು ಮಠ ತೋರ್ಸೋದೊಂದೇ ಬಾಕಿ ಇರೋದು. ಚೆನ್ನಾಗಿ ವಿಡಿಯೋ ಬರ್ತಾ ಇದೆ ಅನ್ಕೊಂಡಿದೀನಿ. ಫಸ್ಟ್ ಅದಲ್ವಾ, ಅಷ್ಟೊಂದು ಕರೆಕ್ಟಾಗಿ ಏನು ಮಾತಾಡಬೇಕು, ಹೇಗೆ ವಿಡಿಯೋ ಮಾಡಬೇಕು ಅಂತ ಗೊತ್ತಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಮಠ ತೋರಿಸ್ತೀನಿ. ಇವಾಗ ನಾವು ಮಠ ತೋರಿಸ್ತಾ ಇದ್ದೀವಿ. ಇದು ನಮ್ಮೂರಿನ ಮಠ. ಇದು ಇರೋದು ರಾಣೆಬೆನ್ನೂರು ತಾಲೂಕು, ಕಂಡೈರಾಯನಹಳ್ಳಿ ಅಂತ ಗ್ರಾಮ, ಕರೂರು ಚಳಗೇರಿ ಹತ್ರ ಇದು ಬರುತ್ತೆ. ಹರಿಹರದಿಂದ ಸುಮಾರು ಒಂದು 15 ಕಿಲೋಮೀಟರ್ ಆಗ್ಬೋದು. ರಾಣೆಬೆನ್ನೂರಿಂದ ಒಂದು 20 ಕಿಲೋಮೀಟರು. ಇದು ನಮ್ಮೂರಲ್ಲಿ, ಇದು ಊರಿಂದ ಆಚೆ ಇದೆ. ವಿಶಾಲವಾಗಿದೆ, ಯಾವುದೇ ತರ ತೊಂದರೆ ಇಲ್ಲ. ಯಾವುದೇ ಶಬ್ದ ಆಗ್ಲಿ ಏನಾಗ್ಲಿ ವಿಶಾಲವಾಗಿದೆ. ತಾವೆಲ್ಲರೂ ವಿಡಿಯೋ ನೋಡ್ತಾ ಇದ್ರೆ ಇಲ್ಲಿಗೆ ಪ್ರತಿ ಶನಿವಾರ ಪೂಜೆ ಇರುತ್ತೆ. ತಾವು ಇಲ್ಲಿಗೆ ಬರ್ಬೋದು, ಎಲ್ಲರೂ ಒಳಗಡೆ ಬರ್ಬೋದು, ಏನು ತೊಂದರೆ ಇಲ್ಲ. ಇವಾಗ ನಾವು ಡೈರೆಕ್ಟ್ ಆಗಿ ಸಿದ್ದಾರೂಢ ಅವರ ಸ್ವಾಮೀಜಿಯವರ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಜಾಗಕ್ಕೆ ಹೋಗ್ತಾ ಇದೀವಿ, ಒಳಗಡೆ ಹೋಗ್ತಾ ಇದೀವಿ. ವಿಡಿಯೋದಲ್ಲಿ ಮೂರ್ತಿ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ, ಯಾಕಂದ್ರೆ ವಿಡಿಯೋ ಬ್ರೈಟ್ನೆಸ್ ಇಟ್ಟಿರೋದ್ರಿಂದ. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಮೂರ್ತಿ ಬ್ರೈಟ್ನೆಸ್ ಜಾಸ್ತಿ ಇಟ್ಟಿರೋದ್ರಿಂದ. ಇದು ಒಂದು ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಯಾವತ್ತಾದ್ರೂ ಮುಂದೆ ಮತ್ತೆ ನಿಮಗೆ ತೋರಿಸ್ತೀನಿ. ಇದು ರಿಯಲ್ ಆಗಿ ಸಿದ್ದಾರೂಢ ಸ್ವಾಮೀಜಿಯವರ ಫೋಟೋ. ಈ ಕಡೆ ಬಂದ್ರೆ ಇದು ಮಂಗಳಾರತಿ. ಪ್ರತಿ ಶನಿವಾರ ಇದನ್ನ ಪೂಜೆಯಲ್ಲಿ ಹೇಳ್ತಾರೆ. ಇಲ್ಲಿ ತೂಗು ಎಲೆಯಲ್ಲಿ ಸಿದ್ದಾರೂಢ ಸ್ವಾಮೀಜಿಯವರ ಒಂದು ಭಾವಚಿತ್ರವನ್ನು ಇಟ್ಟು ಮತ್ತು ಅವರ ಪಾದಗಳನ್ನು ಇಟ್ಟು ತೂಗು ಎಲೆಯಲ್ಲಿ ಇಟ್ಟಿದ್ದಾರೆ. ಈ ಕಡೆ ಬಂದ್ರೆ ನೆಕ್ಸ್ಟ್ ಇವಾಗ ನಾವು ಸೀದಾ ಗಾಯತ್ರಿ ಅಮ್ಮನವರ ಮಠಕ್ಕೆ ಹೋಗ್ತಾ ಇದ್ದೀವಿ. ಇದು ಅವರ ಪ್ರತಿಮೆಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಇವಾಗ ನೆಕ್ಸ್ಟ್ ನಾವು ಇನ್ನೊಂದು ಚಿಕ್ಕದಾಗಿ ಒಂದು ಮಠ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಂಚಲದ ಶ್ರೀ ಭಾರತಿ ಸ್ವಾಮಿಗಳು ಅವರ ಒಂದು ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಫೋಟೋದಲ್ಲಿ ಇದಾರಲ್ಲ ಅವರು ಇವರು. ಇವಾಗ ನಾವು ಪ್ರತಿ ಶನಿವಾರ ಪ್ರವಚನ ನಡೆಯುವಂತ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿ ಶನಿವಾರ ಶ್ರೀ ನಾಗರಾಜಾನಂದ ಮಹಾಸ್ವಾಮಿಗಳು ಇಲ್ಲಿ ಪ್ರವಚನವನ್ನ ಮಾಡ್ತಾರೆ. ವರ್ಷಕ್ಕೆ ಒಂದ್ಸಾರಿ ಇಲ್ಲಿ ಸಿದ್ದಾರೂಢ ಸ್ವಾಮೀಜಿಯವರ ಜಾತ್ರೆ ಕೂಡ ನಡೆಯುತ್ತೆ. ಇವಾಗ ನಾವು ಪ್ರಸಾದವನ್ನ ಕೊಡುವಂತ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರಸಾದವನ್ನ ಮಾಡುವಂಥದ್ದು.
ಐ ಹೋಪ್ ವಿಡಿಯೋ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಮೊದಲೇ ಸ್ಟಾರ್ಟಿಂಗ್ ಅಲ್ವಾ, ಅಷ್ಟೊಂದು ಸರಿಯಾಗಿ ಬಂದಿಲ್ಲ. ಮಠ ತೋರಿಸ್ಬೇಕಾದ್ರೂ ಅಷ್ಟೇ, ಯಾರಾದ್ರೂ ವಿಡಿಯೋ ಮಾಡಬೇಕಾದ್ರೆ ಯಾರಾದ್ರೂ ಏನಂತಾರೇನೋ ಅಂತ ಒಂದು ಭಯ ಇತ್ತು. ನಾನು ಯಾವತ್ತಾದ್ರೂ ಮುಂದೆ ಒಂದು ದಿವಸ ಚೆನ್ನಾಗಿ ವಿಡಿಯೋ ಮಾಡಿ ತೆಗೆದು ತೋರಿಸ್ತೀನಿ ನಿಮಗೆ. ಅಷ್ಟೊಂದು ಮಾತಾಡೋಕ್ಕಾಗಲಿಲ್ಲ ಮಠ ತೋರಿಸ್ಬೇಕಾದ್ರೆ, ಯಾರಾದ್ರೂ ಏನಾದರೂ ಅಂದ್ಬಿಡ್ತಾರೆ ಅನ್ನೋ ಭಯಕ್ಕೋಸ್ಕರ. ಮುಂದೆ ಒಂದು ದಿನ ಯಾವತ್ತಾದ್ರೂ ಮಾಡ್ತೀನಿ ಖಂಡಿತ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡುವಂಥ ಸಮಯ. ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ನನ್ನ ಮೇಲಿರಲಿ ಯಾವಾಗಲೂ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.